ವಿದ್ಯೆ ಯಾರ ಮನೆ ಸ್ವತ್ತಲ್ಲ, ಆಸಕ್ತಿಯಿಂದ ಅಭ್ಯಾಸ ಮಾಡಿದರೆ ಎಲ್ಲವೂ ಸಾಧ್ಯ ಎಂಬುದನ್ನು ಹಳ್ಳಿಯ ಹುಡುಗಿ ತೋರಿಸಿದ್ದಾಳೆ ಎಂದು ಜೆಡಿಎಸ್ ಮುಖಂಡ ಯೋಗಾನಂದ ಮೂರ್ತಿ ತಿಳಿಸಿದರು. ತಾಲೂಕಿನ ತ್ಯಾಗಟೂರು ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಶಾಲಿನಿ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದ ಹಿನ್ನೆಲೆಯಲ್ಲಿ ಗ್ರಾಮದ ವತಿಯಿಂದ ಹಾಗೂ ಶಿಕ್ಷಣ ಇಲಾಖೆಯಿಂದ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ ಮಾಡಿ ಇಂತಹ ಹಳ್ಳಿಯಲ್ಲಿ ಓದಿರುವ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿರುವುದು ಅತ್ಯಂತ ಸಂತೋಷವನ್ನ ನೀಡಿದೆ. ಇಲ್ಲಿನ ಶಿಕ್ಷಕರು ಸಹ ಹೆಚ್ಚು ಶ್ರಮದಿಂದ ಮಕ್ಕಳನ್ನ ಓದಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಮಾಡಿಸಿರುವುದು ವಿಶೇಷ ಎನಿಸಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಎಸ್ಎಸ್ಎನ್ ಅಧ್ಯಕ್ಷ ಬಿಆರ್ಸಿ ಮಧುಸೂದನ್, ಮುಖ್ಯ ಶಿಕ್ಷಕ ಲೋಕೇಶ್, ಶಿಕ್ಷಕ ಉಮಾ ಮಹೇಶ್ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ, ಗ್ರಾಮಸ್ಥರು ಇನ್ನಿತರರು ಹಾಜರಿದ್ದರು. ನ್ಯಾಷನಲ್ ಮೀಟ್ಸ್ ಅಂಡ್ ಮೆರಿಟ್ ಸ್ಕಾಲರ್ಶಿಪ್ ಎಕ್ಸಾಮ್ ಏನಿದೆ, 8ನೇ ತರಗತಿ ಮಕ್ಕಳಿಗೆ ಈ ಪರೀಕ್ಷೆಯನ್ನು ನೀಡಲಾಗಿತ್ತು. ಸುಮಾರು ಈ ಬಾರಿ 3 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಅಂತಹದ್ರಲ್ಲಿ ನಮ್ಮ ತ್ಯಾಗಟೂರು ಶಾಲೆಯ ವಿದ್ಯಾರ್ಥಿನಿ ಈ ಒಂದು ಸಾಧನೆ ಎಲ್ಲರನ್ನೂ ಕೂಡ ಅಚ್ಚರಿ ಮೂಡಿಸಿದೆ. ಬಹುಶಃ ಈ ಎನ್ಎಂಎಂಎಸ್ ಪರೀಕ್ಷೆಯ ಮಹತ್ವದ ಬಗ್ಗೆ ನಿಮ್ಮ ಶಿಕ್ಷಕರಿಗಾಗಲೇ ತಿಳಿಸಿರ್ತಾರೆ. ಈ ಒಂದು ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕವನ್ನು ಗಳಿಸಿ ಆಯ್ಕೆ ಆದರೆ ಮುಂದಿನ 4 ವರ್ಷ ನಿಮಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ. ಪ್ರತಿ ವರ್ಷ 12,000 ರೂಪಾಯಿ ನಿಮ್ಮ ಅಕೌಂಟಿಗೆ ಅದು ಬರುತ್ತೆ. ಒಟ್ಟು ನೀವು ಸೆಕೆಂಡರಿ ಮುಗಿಸೋ ವರ್ಷಕ್ಕೆ 48,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಅದಕ್ಕಿಂತ ಮುಖ್ಯವಾಗಿ ತಾವು ಏನು 10th ಮುಗಿದ ಮೇಲೆ ಕಾಲೇಜಿಗೆ ಸೇರಬೇಕಾಗುತ್ತೆ. ನಾನು ಎನ್ಎಂಎಂಎಸ್ ಸೆಲೆಕ್ಟೆಡ್ ಸ್ಟೂಡೆಂಟ್ ಅಂತ ಯಾವುದೇ ಕಾಲೇಜಿನಲ್ಲಿ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ಅಡ್ಮಿಷನ್ ಮಾಡ್ಕೊತಾರೆ. ಮತ್ತು ಅಲ್ಲಿ ಏನು ಕಾಲೇಜ್ ಶುಲ್ಕ ಇದೆ ಅದೆಲ್ಲರೂ ಕೂಡ ರಿಯಾಯಿತಿ ಇರುತ್ತೆ. ಒಂದು ರೆಪ್ಯುಟೇಷನ್ ಅದು ಬಹಳ ಮುಖ್ಯ. ಹಾಗಾಗಿ ಈ ಒಂದು ಎನ್ಎಂಎಂಎಸ್ ಮತ್ತು NTSC ಕೂಡ ಇತ್ತು 10th ಮಕ್ಕಳಿಗೆ. ಈಗ ಕಳೆದ 2 ಸಾಲಿನಿಂದ ಅದನ್ನು ಇದು ಮಾಡಿದ್ದಾರೆ. ವ್ಯವಹಾರಿಕವಾಗಿದೆ. ಬಟ್ ನಮ್ಮ ಶಾಲೆಯ ತ್ಯಾಗಟೂರಿನ ಶಾಲೆ ನಮ್ಮ ಜಿಲ್ಲೆಯಲ್ಲೇ ಒಂದು ಒಳ್ಳೆ ಬಾಂಡಿಂಗ್ ಏನಿದೆ, ಮಕ್ಕಳು ಮತ್ತು ಶಿಕ್ಷಕರ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಇದೆಯಲ್ಲ, ಅದು ತಂದೆ ವರ್ಣೆ ಇಲ್ಲ, ಅದು ಮನಸ್ಪೂರ್ವಕವಾಗಿ ಮಾಡ್ತಕ್ಕಂಥದ್ದು. ಏನಿವತ್ತು 2 ಲೋಕೇಶ್ ಸರ್ ಮತ್ತೆ ನಮ್ಮ ಮಹೇಶ್ ಅವರು ಅದು ಸಾಧನೆ ಬಂದಾಗ ಅವ್ರಿಗೆ ಬಂದಿದೆಯಲ್ಲ ಹೆಸರು, ಯಾವುದೇ ದುಡ್ಡಿನಲ್ಲಿ ಸಿಗ್ತಕ್ಕಂಥ ಅಲ್ಲ. ಅದೆಷ್ಟು ಖುಷಿಯಾಗಿರುತ್ತೆ, ಅದು ಎಷ್ಟನ್ನು ಆನಂದವಾಗಿ ಅನುಭವಿಸಿರ್ತಕ್ಕಂಥದ್ದು ಅವ್ರಿಗೆ ಬಂತು. ನಾವು ದುಡ್ಡನ್ನು ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಇದರಿಂದ ಸಿಗ್ತಕ್ಕಂಥ ತೃಪ್ತಿ ಇದೆಯಲ್ಲ, ಆತ್ಮತೃಪ್ತಿ ಇರ್ತಕ್ಕಂಥದ್ದು, ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಅಂತಹ ವಾತಾವರಣ ನಮ್ಮ ಶಾಲೆಯಲ್ಲಿದೆ. ಅದಕ್ಕೆ ಪೂರಕವಾಗಿ ಎಲ್ಲರೂ ಸಹ ನಮ್ಮ ಊರಿನ ಪ್ರತಿಯೊಬ್ಬರು ಸಹ ಅದಕ್ಕೆ ನಾವೆಲ್ಲ ಸಹಕಾರವಾಗಿ ಯಾವುದೇ ಇದ್ದೀವಿ. ಅಲ್ಪವಾಗಿರ್ಬೋದು, ನಮ್ಮ ಊರಿನ ಘನತೆಯನ್ನು ಎತ್ತಿಡ್ಲಿಕ್ಕೆ ನಾವೆಲ್ಲರೂ ಸಹ ನಮ್ಮ ಅಲ್ಪ ಕಾಣಿಕೆಗಳನ್ನಾಗ್ಬೋದು, ಶ್ರಮವನ್ನಾಗ್ಬೋದು, ಎಲ್ಲರೂ ಸಿದ್ಧರಿದ್ದೀವಿ. ಮುಂದಿನ ದಿನಗಳು ಅಷ್ಟೇ ಈ ಶಾಲೆ ನನಗೆ ಆಸೆ ಇದೆ. ಯಾಕೆ ನಾನು ಹುಟ್ಟೂರಿನಲ್ಲಿ ನನ್ನ ಸ್ಕೂಲು ಪ್ರಗತಿ ಆಗಬೇಕು, ಅದಕ್ಕೆ ಅಲ್ಪ ಕಾಣಿಕೆಗಳು ನಮ್ಗೆ ಏನಾದರೂ ಕೊಡಬೇಕು ಖಂಡಿತ ನಮ್ಮ ಅಭಿಲಾಷೆ ಇದೆ. CIT Public School. Our CIT Public School is committed to academic excellence. We believe that education is the key to unlocking the boundless potential within every child. Our team is dedicated and well-experienced educators with 21st century teaching skills. And we are committed to provide quality education, technology-integrated curriculum, ample sports infrastructure, interactive classrooms, STEM lab, science park, art and craft studio, computer lab, science lab, maths lab, spacious campus with smart play area, and provide various activities including yoga and meditation. We prepare our students for regional, national and international level competitions like Spell Bee Olympiads, NTSC, PISA and affiliated to CBSE. Give your child the gift of a quality education. Enroll at CIT Public School today. Admissions open for Montessori to grade 10. CIT Public School, NH 206, Kubbi, Tumkur. 08131 223818 9740350809.